ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಇಬ್ಬರಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿ? ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಅಧಿಕೃತವಾಗಿ ಏನು ಇವರಿಬ್ಬರ ಹೆಸರನ್ನ ಫೈನಲ್ ಮಾಡಿಲ್ಲ. ಆದರೆ ಇಬ್ಬರ ಹೆಸರು ರಾಜಕೀಯ ಮೊಗಸಾಲೆಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ. ಹೀಗಾಗಿಯೇ ಸುವರ್ಣ ನ್ಯೂಸ್ ವಿಶೇಷ ಅಭಿಯಾನವನ್ನ ನಡೆಸ್ತಾ ಇದೆ. ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ರಾಹುಲ್ ವರ್ಸಸ್ ಮೋದಿ ಚರ್ಚೆ ನಡೆಸಿದೆ. ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ನಡೆದ ರಾಹುಲ್ ವರ್ಸಸ್ ಮೋದಿ ಚರ್ಚೆಗೆ ಈ ಹೊತ್ತಿನ ವಿಶೇಷ. ಮೊದಲಿಗೆ ಹಾಸನ ಜಿಲ್ಲೆಯನ್ನ ನೋಡೋಣ. ವಿಶೇಷ ಅಂದ್ರೆ ಹಾಸನದಲ್ಲಿ ಪ್ರಧಾನಿ ಅಭ್ಯರ್ಥಿಗಳನ್ನ ಹೊಂದಿರೋ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಪ್ರಬಲವಾಗಿಲ್ಲ. ಅದು ಜೆಡಿಎಸ್ ಅಖಾಡ. ಆದ್ರೂ ಅಲ್ಲಿ ನಡೆದ ರಾಹುಲ್ ವರ್ಸಸ್ ಮೋದಿ ಚರ್ಚೆ ಬಿಸಿ ಬಿಸಿಯಾಗೇ ಇತ್ತು. ಮೋದಿ ವರ್ಸಸ್ ರಾಹುಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್. ಈ ದೇಶವನ್ನು ಮುನ್ನಡೆಸೋದಕ್ಕೆ ಮೋದಿ ಬೆಸ್ಟ್ ಅಥವಾ ರಾಹುಲ್ ಗಾಂಧಿ ಬೆಸ್ಟ್? ಇವರಿಬ್ಬರಲ್ಲಿ ಯಾರನ್ನ ತಾವು ಆಯ್ಕೆ ಮಾಡ್ತೀರಾ? ಯಾಕೆ ಆಯ್ಕೆ ಮಾಡ್ತೀರಾ? ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ನರೇಂದ್ರ ಮೋದಿ ಅವರು. ಈ ರಾಷ್ಟ್ರ ನಿರೀಕ್ಷೆನಲ್ಲಿರುವಂಥದ್ದು ಈ ರಾಷ್ಟ್ರದ ಅಭಿವೃದ್ಧಿ. ಹಾಗಾಗಿ ಈ ರಾಷ್ಟ್ರದ ಜನ ಇವತ್ತು ನರೇಂದ್ರ ಮೋದಿ ಅವರ ಕಡೆ ಆಶಾಕಿರಣವನ್ನು ಹೊಂದಿದ್ದಾರೆ. ಈ ರಾಷ್ಟ್ರವನ್ನು ಬಹುಪಾಲು ಆಳಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಇನ್ನೂ ಕೂಡ ಅವರು ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನೇ ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಯಾವುದೇ ಸಾರ್ವಜನಿಕ ಸಮಾರಂಭಗಳಲ್ಲಿ ಯಾವುದೇ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡುವಂಥದ್ದು ಅವ್ರ ಪಕ್ಷವನ್ನು ಬಲಪಡಿಸುವಂಥ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹೊರತು ಈ ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಎಲ್ಲೂ ಕೂಡ ಅವರು ಚಿಂತನೆಯನ್ನ ಮಾಡಿದಂಥದ್ದು ಮತ್ತೆ ಅದರ ಬಗ್ಗೆ ಯುವಕರನ್ನ ಓರೆಗಚ್ಚುವಂತಹ ಪ್ರಯತ್ನವನ್ನ ಈವರೆಗೆ ಮಾಡಿಲ್ಲ. ರಾಹುಲ್ ಗಾಂಧಿ ಅವರನ್ನ ನಾವೇನಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಮೊದಲನೇದಾಗಿ ಯುವಕರಾಗಿರ್ತಾರೆ, ಯುವ ನಾಯಕರಾಗಿರ್ತಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗೋಕ್ಕೆ ಸೂಕ್ತ ಅಂತ ಹೇಳ್ತೀವಿ. ರಾಹುಲ್ ಗಾಂಧಿ ಅವರು 2004 ಆಗ್ಬೋದಿತ್ತು, 2008 ಆಗ್ಬೋದಿತ್ತು. ಅವ್ರೇನು ಅವಾಗೆಲ್ಲ ಆಗಕ್ಕಾಗಿಲ್ಲ. ಅವಾಗ ಯಾಕೆ ಆಗಿಲ್ಲ ಅಂದ್ರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಆಗಕ್ಕಾಗಿಲ್ಲ. ಇವಾಗ ಪಕ್ಷನ ಸಂಘಟನೆ ಮಾಡಿ ಪಕ್ಷನ ಬೇರ್ಮಟ್ಟದಿಂದ ಬಲಪಡಿಸಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲು ಸೂಕ್ತ. ಯಾಕೆ ರಾಹುಲ್ ಗಾಂಧಿ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಇತಿಹಾಸ ಏನು ಅಂತ ಹೇಳಿದ್ರೆ ಎಲ್ಲಾ ಜಾತ್ಯತೀತ ಧರ್ಮಗಳನ್ನ ಸ್ವೀಕಾರ ಮಾಡುವಂತ ಒಂದು ಇತಿಹಾಸ ಇದೆ. ಹಾಗಾಗಿ ಮುಂದಿನ ಪ್ರಧಾನಿನ ರಾಹುಲ್ ಗಾಂಧಿನ ಅಂತ ನಾವು ಯಾಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಪ್ರಪಂಚ ಆಗ್ತಿರ್ತಕ್ಕ ಒಬ್ಬ ಯುವಕ. ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಯುವಕ ಆದ್ರೆ 60 ವರ್ಷ ಮೇಲ್ಪಟ್ಟಂತಾರೆ ಇಲ್ಲಿವರೆಗೆ ದೇಶ ಆಗಬೇಕಾಗಿದೆ. ಯುವಕರು ಯಾಕೆ ದೇಶ ಆಗಬೇಕು? ಅವ್ರು ಕೊರತೆ ಇದೆ. ಅವ್ರು ಯಾವ ತರ ಮುನ್ನಡೆಸ್ತಾರೆ ಅಂತ ಅನುಭವದ ಕೊರತೆ ಇರ್ಬೋದು. ಈಗ ತಂದೆ ಮನೆ ಯಜಮಾನ ಇರ್ತಾರೆ, ಮಗನ ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ. ಹಾಗಾಗಿ ಅವ್ರ ಅನುಭವದ ಕೊರತೆಯೂ ಇಲ್ಲ. ಅದ್ರಲ್ಲಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಹಿರಿಯ ಮುಖಂಡಗಳಿಗೆ ಮುತ್ಸದ್ದಿಗಳಿದ್ದಾರೆ, ಅವ್ರ ಮಾರ್ಗದರ್ಶನ ಇದ್ದೇ ಇರುತ್ತೆ. ಇವತ್ತು ನರೇಂದ್ರ ಮೋದಿ ಅಂತ ಒಬ್ಬ ಧೀಮಂತ ನಾಯಕನಿಗೆ ರಾಹುಲ್ ಗಾಂಧಿನ ಹೋಲಿಕೆ ಮಾಡೋದೇ ಸರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಜನರ ಮಧ್ಯೆ ಹುಟ್ಟಿ ಬೆಳೆದಂತ ಒಬ್ಬ ನಾಯಕ. ಆದ್ರೆ ರಾಹುಲ್ ಗಾಂಧಿ ಅನ್ನುವಂತ ವ್ಯಕ್ತಿ ಇವತ್ತು ಹುಟ್ಟಿದ್ದು ಲಂಡನ್ನಲ್ಲಿ, ಬೆಳೆದಿದ್ದು ಲಂಡನ್ನಲ್ಲಿ, ಓದಿದ್ದು ಲಂಡನ್ನಲ್ಲಿ. ಈ ದೇಶದ ಜನರ ನಾಡಿ ಮಿಡಿತವನ್ನು ಹೇಗೆ ಅರ್ಥ ಮಾಡ್ಕೊಂಡು ಈ ದೇಶದ ಜನಕ್ಕೋಸ್ಕರ ಹೇಗೆ ಸ್ಪಂದಿಸ್ತಾರೆ? ಇವತ್ತು ಕೂಡ ಕಾಶ್ಮೀರದಲ್ಲಿ ಮೊನ್ನೆ ಹತ್ಯೆ ಆದಾಗ, ಯೋಧರ ಹತ್ಯೆ ಆದಾಗ ಅಲ್ಲಿ ಓಮರ್ ಅಬ್ದುಲ್ಲಾ ಒಂದು ಸೈನಿಕರಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ. ಆ ಸಮಯದಲ್ಲಿ ರಾಹುಲ್ ಗಾಂಧಿ ಮಾತಾಡಲು ಕೂಡ ಇಲ್ಲ. ಆದ್ರೆ ನರೇಂದ್ರ ಮೋದಿ ಫಸ್ಟ್ ಮಾತಾಡ್ತಾರೆ. ಈ ದೇಶನ ಉಳಿಸಕ್ಕೆ ರಾಷ್ಟ್ರವಾದ ಮಾತ್ರ ಸಾಧ್ಯ ಅಲ್ಲ, ನರೇಂದ್ರ ಮೋದಿ ಪಾಲನೆ ಮಾಡೋದು ಕೋಮುವಾದ ಅಲ್ಲ, ಅದು ರಾಷ್ಟ್ರವಾದ. ಇವರು ಹೆಂಗ್ರಿ ರಾಷ್ಟ್ರವಾದ ಅಂತ ಹೇಳ್ತಾರೆ? ನರೇಂದ್ರ ಮೋದಿ ಅವರು ಇವತ್ತು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಹೆಂಗೆ ರಾಷ್ಟ್ರದ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಏನ್ ನೈತಿಕತೆ ಎಲ್ಲಿದೆ, ಏನಿದೆ, ಯಾವ ವಿಷಯ ಇಟ್ಕೊಂಡು ಮಾತಾಡ್ತಾರೆ ಅವರು? ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಆದ ದೇಶದಲ್ಲಿ ಅಶಾಂತಿ ಕಡೆ 100% ಈ ದೇಶದಲ್ಲಿ ತಪ್ಪು ಕಲ್ಪನೆ. ಈ ದೇಶವನ್ನ ಆಗಬೇಕು ಅಂದ್ರೆ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಬಂದಿರೋದು ಮಾಧ್ಯಮ ಮಿತ್ರರಿಗೆ ಗೊತ್ತಿರೋ ಹಾಗೆ 4ನೇ ಅವಧಿಗೆ ಸರಿ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಕಳೆದ 1998 ಇಸ್ವಿಯಿಂದ ಇತ್ತೀಚೆಗೆ ಕೋಮುಗಲಭೆ ಆಗಿರತಕ್ಕಂಥ ಒಂದೇ ಒಂದು ನಿದರ್ಶನಗಳನ್ನ ಕೊಡಿ, ನಾವು ನರೇಂದ್ರ ಮೋದಿ ಅವರನ್ನ ಒಪ್ಪೋದಿಲ್ಲ. ಅವರು ಕೋಮುವಾದಿ ಅಲ್ವೇ ಇಲ್ಲ. ಕೋಮುವಾದಿ ಆಗೋದಾಗಿದ್ರೆ ಇಷ್ಟೊತ್ತಿಗೆ ಮುಸಲ್ಮಾನರು ಯಾರು ಆಗಲೇ ರಾಹುಲ್ ಗಾಂಧಿ ಅವರು ಗುಜರಾತ್ನಲ್ಲಿ ಮುಸಲ್ಮಾನರು ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ರಾಹುಲ್ ಗಾಂಧಿ ಅವರು ಪ್ರವಾಸ ಮಾಡಿದಂತ ಉತ್ತರ ಪ್ರದೇಶ ಇರ್ಬೋದು. ಈಗ ರಾಹುಲ್ ಗಾಂಧಿ ಅವರು ಪಕ್ಷದ ಚುಕ್ಕಾಣಿ ಹಿಡಿದ ನಂತರ ಯಾವ ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ ಎಲ್ಲರೂ ಸಹ ರಾಹುಲ್ ಗಾಂಧಿ ಅವರನ್ನ ಸರಿಸಾಗಟ್ಟಾಗಿ ತಿರಸ್ಕರಿಸಿದ್ದಾರೆ. ರಾಹುಲ್ ಗಾಂಧಿ ವ್ಯಕ್ತಿತ್ವ ಎಂತದ್ದು ಅಂತ ಹೇಳಿದ್ರೆ, ಗುಜರಾತ್ ನಲ್ಲಿ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ಹೆದರ್ಕೊಂಡು ಓಡೋಗಿದ ಪುಟ್ರಾಯರು ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ. ನರೇಂದ್ರ ಮೋದಿ ಅಧಿಕಾರಲ್ಲ. ಒಂದು ಸಲ ಹತ್ಯಾಕಾಂಡ ಮಾಡಿ ಹೇಳಿದಾರಲ್ಲ ಅವರು, ಯಾರು ಮುಸಲ್ಮಾನ್ ಇರಕ್ಕೆ ಸಾಧ್ಯ ಇಲ್ಲ ಅಂತ. ಮುಸಲ್ಮಾನ್ ವಿಡಂಬನೆ ಮಾಡಿದಾರಲ್ಲ, 8,000 ಜನ ಹತ್ಯೆ ಆಗಿದೆ. ನಾವು ಇಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆದಾಗ ಆಗ ತಡೆ ಒಂದು ನಿಮಿಷ ಆ ನಡೆದಂತ ಹತ್ಯಾಕಾಂಡದಲ್ಲಿ ಓಟ್ ಹಾಕಲು ಯಾರಿರ್ತಾರೆ? ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಭಯದಲ್ಲಿ ವಾದ ಚರ್ಚೆ
ನೆಕ್ಸ್ಟ್ ಎಲೆಕ್ಷನ್ ನಡೆದಾಗ ಬರೀ ಬೈದಲ್ಲಿ ಸರ್ವಾಧಿಕಾರಿ ಬೈದಲ್ಲಿ ಓಟ್ ಹಾಕಿದ್ದಾರೆ ವಿನ ಯಾವುದೇ ಆದಿವಾಸಿ ದಲಿತ ಸಮುದಾಯಕ್ಕೆ ಯಾವ ರೀತಿ ಅಭಿವೃದ್ಧಿ ಆಗಿಲ್ಲ. ಮತ್ತೆ ಮುಸಲ್ಮಾನರನ್ನ ಎಷ್ಟು ಮಟ್ಟಿಗೆ ಅತ್ಯಾಚಾರ ಮಾಡಿದ್ದಾರೆ, ನೆಕ್ಸ್ಟ್ ನನ್ನ ಕೊಲೆ ಮಾಡ್ತಾರೆ, ಮುಂದಕ್ಕೆ ಓಟ್ ಹಾಕಿ ಹೆಂಗ್ ಬರ್ತಾರೆ? 120 ಕೋಟಿ ಜನನ ಆಳ್ವಿಕೆ ಮಾಡೋದಕ್ಕೂ 6 ಕೋಟಿ ಜನ ಆಳ್ವಿಕೆ ಮಾಡೋದು ವ್ಯತ್ಯಾಸ ಇರುತ್ತೆ. ಈಗ ಇಲ್ಲಿ ತನಕ ಹೇಳಿದ್ರೆ ಮೋದಿ ಮುಸಲ್ಮಾನ್ ವಿರೋಧಿ ಹಾಗೆ ಹೀಗೆ ಅಂತಂದ್ರೆ ಆಯ್ತು. ಮೋದಿ ಮುಸಲ್ಮಾನ್ ವಿರೋಧಿ ಅಂತ ನೀವು ಹೇಳ್ಬೇಕಾದ್ರೆ ಕಾಂಗ್ರೆಸ್ನವರೆಲ್ಲರೂ ಸಿಖ್ ವಿರೋಧಿ ಅಂತ ಹೇಳ್ತೀನಿ. ಬ್ಲೂ ಸ್ಟಾರ್ ಆಪರೇಷನ್ ಮಾಡಿ ಸಾವಿರಾರು ಜನ ಸಿಖ್ರನ್ನ ಹತ್ಯೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಅದನ್ನ ಒಪ್ಕೊಳ್ಳಲ್ಲ. ಅವರು ಒಂದು ಸಿಖ್ರಗಳನ್ನ ಹಿಂದೂ ವಿರೋಧಿಗಳು ಅಂತ ಹೇಳ್ತೀನಿ. ಸಾವಿರಾರು ಜನ ಸಿಖ್ರನ್ನ ಹೊಡೆದಾಕಿದ್ರು ಅಮೃತ್ಸರಲ್ಲಿ. ಅದನ್ನ ಯಾಕೆ ಕೇಳೋದಿಲ್ಲ ನೀವು? ಅದನ್ನ ಟೇಪೆ ಹಚ್ಕೊಳ್ಳೋಕ್ಕೋಸ್ಕರ ಮನಮೋಹನ್ ಸಿಂಗ್ ಕೊಟ್ಟಿದ್ದಾರೆ. ನಾವು ಈ ಮೋದಿ ಆದ್ಮೇಲೆ ನಾವು ಹಾಗಾದ್ರೆ ಅಬ್ದುಲ್ ಕಲಾಂ ಮಾಡಿದಂತ ಏಕೈಕ ಪಕ್ಷ ಬಿಜೆಪಿ ಪಕ್ಷ. ಅದನ್ನ ಯಾಕೆ ಒಪ್ಪಲ್ಲ? ನಾವು ಇಲ್ಲಿ ಮುಸಲ್ಮಾನವಾದಿಗಳು ಅಂತ ನಾವು ಹೇಳ್ತಾ ಇಲ್ಲ. ಮುಸಲ್ಮಾನ್ ಆದ್ರೂ ಕೂಡ ಭಾರತಕ್ಕೆ ನಿಷ್ಠೆ ಆದಂತಹ ಅಬ್ದುಲ್ ಕಲಾಂ ಆಗಿರ್ಬೋದು, ಅಂತವರಿಗೆ ನಮ್ಮ ಇದಿರುತ್ತೆ. ಅವರು ಒಬ್ಬ ಸೋನಿಯಾ ಗಾಂಧಿ ಮಗನ್ನ ಅರ್ಹತೆ ಬಿಟ್ರೆ ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ಆಗ ಅರ್ಹತೆ ಇಲ್ಲ. ಅದೇ ನರೇಂದ್ರ ಮೋದಿ ಅವರಿಗೆ ಗುಜರಾತ್ನ ಒಂದು ಮಾದರಿ ರಾಜ್ಯವಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ದೇಶನೂ ಸಹ ಆ ಒಂದು ಮಾದರಿ ರಾಜ್ಯ ಮಾದರಿ ದೇಶವನ್ನಾಗಿ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಆಸೆ, ಯುವಕರ ಆಸೆ. ರಾಹುಲ್ ಗಾಂಧಿಗೆ ಇನ್ನು ರಾಜಕೀಯದಲ್ಲಿ ತಿಳ್ಕೊಳ್ಳೋ ಅಂತ ವಿಷಯ ಬೇಕಾದಷ್ಟಿದೆ. ಅವರು ಮೊನ್ನೆ ಈ ರಾಜಕೀಯಕ್ಕೆ ಬಂದವರು ಏನಂದ್ರೆ ಅವ್ರ ಕುಟುಂಬದ ಹಿಂದಿಂದ ಬಂದಿದೆ, ನೆನಪು ಕುಟುಂಬ ಅಂತ ಹೇಳಿ ಆಯ್ದ ಮೇಲೆ ಹೈಲೈಟ್ ಮಾಡ್ತಾ ಇದ್ದಾರೆ ಹೊರತು ಬಾಕಿದು ಅವರಿಗೆ ದೇಶನ ಯಾವ ರೀತಿ ಆಳ್ಬೇಕು, ಜನಗಳಿಗೆ ಯಾವ ರೀತಿ ಸಮಸ್ಯೆ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅನ್ನೋದು ಅವರಿಗೆ ಇನ್ನೂ ಮನವರಿಕೆ ಆಗಿಲ್ಲ. ಸರ್, ಇವತ್ತಿನ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಭಾರತವನ್ನಾಗಿಸೋ ರಾಷ್ಟ್ರ. ಭಾರತವನ್ನು ಇಟಲಿಯನ್ ಮಾಡಿಸೋ ಜನರಿಗೆ ಬೇಕಾಗಿಲ್ಲ, ಭಾರತವನ್ನಾಗಿಸಬೇಕು. ಚೆನ್ನಾಗಿ ಬೆಳ್ಳಿಗಿದ್ದಾರೆ ಅನ್ನೋ ಆಧಾರದ ಮೇಲೆ ಯಾರನ್ನಾದ್ರೂ ಪ್ರಧಾನಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರೇ ಹೇಳ್ತಾ ಇದ್ದಾರೆ ನನ್ನ ಕೈಲಿ ಸಾಧ್ಯ ಇಲ್ಲ, ನಾನು ಪ್ರಧಾನಿ ಆಗೋದಿಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ ಅವರೇ ಹೇಳ್ಕೊತಾ ಇದ್ದಾರೆ. ಅವ್ರಿಗೆ ಸಾಮರ್ಥ್ಯ ಇಲ್ಲ. ಅಷ್ಟಾಗಿದ್ರೆ ಉತ್ತರ ಪ್ರದೇಶನ ಗೆಲ್ಲಿಸಬೇಕಾಗಿತ್ತು. ಅವ್ರು ಯಾಕೆ ಹಿಂದೆ ರಣ ಹಿಡಿತಾರೆ ಓಡ್ ಬರ್ಬೇಕಾಗಿತ್ತು. ಮೊದಲು ಆ ಅಧಿಕಾರಕ್ಕೆ ಬನ್ನಿ, ನೋಡೋಣ ನಿಂತಾಕತಿ ಅಂತ ಆಮೇಲೆ ಡಿಸ್ಕಸ್ ಮಾಡಿ. ಇವ್ರು ಹೇಳ್ತಾರೆ ನರೇಂದ್ರ ಮೋದಿ ಎಲ್ಲಿ ಹೋದ್ರು ಇಷ್ಟುದ ಬಂದ್ಬಿಡುತ್ತೆ, ರಾಹುಲ್ ಗಾಂಧಿ ಹೋದ್ರು ಇಷ್ಟುದ ಬರಲ್ಲ ಅಂತ. ಇದೇ ನರೇಂದ್ರ ಮೋದಿ 2008 ಎಲೆಕ್ಷನ್ ನಲ್ಲಿ ಹೊಳೆನರಸೀಪುರಕ್ಕೆ ಬಂದು ಏನ್ ಕಿಸ್ತೋದ್ರು, ಏನ್ ಮಾಡಿದ್ರು? ಹೊಳೆನರಸೀಪುರ ಅಲ್ಲೇ ಚಾಕ್ಬೇಡಿ ದೊಡ್ಡಗೌಡರು ಪರವಾಗಿ ಬಂದು ಮತಯಾಚನೆ ಮಾಡಿದ್ರಲ್ಲ, ನಿಮ್ದು ಮನಮೋಹನ್ ಇವರು ಎತ್ಕೊಂಡು ಹೋಗ್ಬಿಟ್ರ. ನರೇಂದ್ರ ಮೋದಿ ಅವರು ಇಷ್ಟುದ್ದ ಫ್ಲೈಟ್ ಅಲ್ಲಿ ಹಾಕಿ ಗೆಲ್ಕೊಂಡು ತಗೊಂಡೋಗ್ಬಿಟ್ರ. ನೆಹರು ಅಂತಂದವ್ರು ಏನ್ ಮಾಡಿದಾರೆ ಅನ್ನೋದು ಯಾರು ಏನು ಹೇಳೋದು ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಈಗೊಂದು ಪುಟ್ಟ ಬ್ರೇಕ್ನ ನಂತರ ಹಾಸನ ಜನತೆಯ ಜನಾಭಿಪ್ರಾಯದ ಇನ್ನಷ್ಟು ಚಿತ್ರಣ ನಿಮ್ಮ ಮುಂದೆ ಇರುತ್ತೆ.